ಹಾ ಅಮ್ಮ, ಪೂಜೆ ಎಲ್ಲ ಚೆನ್ನಾಗಾಯ್ತು. ನೀವು ಬಂದಿದ್ರೆ ಇನ್ನೂ ಚೆನ್ನಾಗಿರೋದು. ಇರ್ಲಿ, ನೆಕ್ಸ್ಟ್ ಟೈಮ್ ಹೋಗುವಾಗ ನಾವೆಲ್ಲರೂ ಒಟ್ಟಿಗೆ ಹೋಗೋಣ. ಸರಿ ಅಮ್ಮ, ನಾನು ನಿಮ್ಗೆ ಹೊರಡೋವಾಗ ಕಾಲ್ ಮಾಡ್ತೀನಿ. ಓಕೆನಾ? ನನಗೋಸ್ಕರ ಎಲ್ಲರೂ ಕಾಯ್ತಿರ್ತಾರೆ. ಬಾಯ್. ಅಖಿಲ ಮೇಡಮ್ ಮುಂದೆ ನಾವಿಬ್ರು ನಿಂತು ಅವ್ರ ಹತ್ರ ಮಾತಾಡೋಣ. ನಾನು ಅವ್ರ ಕೈ ಕಾಲು ಹಿಡ್ದಾದ್ರೂ ಆದಿತ್ಯ ಪಾರ್ವತಿಯವ್ರ ಪ್ರೀತಿ ಬಗ್ಗೆ ಅರ್ಥ ಮಾಡಿಸ್ತೀನಿ. ಒಬ್ಬ ಕಳ್ಳ ಎಲ್ಲಿವರೆಗೂ ಸುಖವಾಗಿರ್ತಾನೆ ಗೊತ್ತಾ? ಪೊಲೀಸ್ನವ್ರು ಕಣ್ಣು ಕಾಣಿಸ್ಕೊಳ್ಳೋವರೆಗೂ. ಒಂದು ಸಲ ಕಾಣಿಸ್ಕೊಂಡ ಮೇಲೆ ಗೊತ್ತಾಗೋದು ಅವನ ಮೈಯಲ್ಲಿ ಮೂಳೆಗಳು ಎಷ್ಟಿದೆ ಅಂತ. ನಾನಂತೂ ಯಾವತ್ತೂ ಕಳ್ತನ ಮಾಡಿಲ್ಲ. ನನ್ನ ಪ್ರೀತಿ ವಿಷಯದಲ್ಲಿ ನಾನು ಪ್ರಾಮಾಣಿಕವಾಗಿದ್ದೀನಿ. ಹಾಗೆ ನಾನು ಆದಿತ್ಯ ಅವರನ್ನ ಮನಸಾರೆ ಇಷ್ಟಪಡ್ತಾ ಇದ್ದೀನಿ. ನೋಡಿ, ನೀವ್ ಹೇಗೆ ಯಾರು ಒಪ್ತಾ ಇಲ್ದಿರೋ ಪ್ರೀತಿಗೆ ನನ್ನನ್ನ ತಡೆ ಅಂತ ಅನ್ಕೊಳ್ತಿದ್ದೀರೋ, ಅದೇ ತರ ನನ್ನ ಪ್ರೀತಿ ವಿಷಯದಲ್ಲಿ ನಾನು ನಿಮ್ಮನ್ನ ತಡೆ ಅಂತ ಅನ್ಕೊಳ್ತಿದ್ದೀನಿ. ನನಗೂ ಬರ್ತಿರೋ ಕೋಪಕ್ಕೆ ನಮ್ಮೂರ್ ಕಡೆ ಬಂದಿದ್ಯಾ ನೀನು? ಬಂದಿದ್ಯಾ ಹಳ್ಳಿ ಕಡೆ ಯಾವತ್ತಾದ್ರೂ? ತೆಂಗಿನಕಾಯಿ ಸುಲಿಯೋದ್ ನೋಡಿದ್ಯಾ? ಅದೇ ತರ ಹಾಕೊಂಡು ನಂಗೆ ನಿನ್ನ ಸುಲಿದು ಬಿಡ್ಬೇಕು ಅನ್ನಿಸ್ತಾ ಇದೆ. ನನಗಾಗಿರೋ ಅನುಭವದಲ್ಲಿ ಸಾಸಿವೆ ಕಾಳಿನಷ್ಟು ನಿನ್ನ ವಯಸ್ಸಾಗಿಲ್ಲ. ನೀನು ನೀನು ನನಗ್ ಬುದ್ಧಿ ಹೇಳ್ತಾ ಇದೀಯಾ? ನಿನ್ನ ಮೊದಲನೇ ಸಲ ನೋಡಿದಾಗ ಒಳ್ಳೆ ಹುಡುಗಿ ಅಂತ ಅನಿಸಿತು ನನಗೆ. ಓದಿರೋ ಹುಡುಗಿ, ಒಂದು ಒಳ್ಳೆ ಮಾತು ಹೇಳಿದ್ರೆ ತಲೆಗೆ ಹತ್ತುತ್ತೆ. ಬುದ್ಧಿವಂತೆ ಅವಳು. ಒಂದು ಹೆಣ್ಣಿನ ನೋವು ಇನ್ನೊಂದು ಹೆಣ್ಣಿಗೆ ಅರ್ಥ ಆಗುತ್ತೆ ಅಂತ ನಾನು ನಿನಗೆ ಹೇಳಿದೆ. ಆದ್ರೆ ನೀನು ವೀರಯ್ಯ ದೇವನ್ನ ಕೂಲಿ ಮಾಡ್ದ್ಯಾ. ಅಖಿಲಾಂಡೇಶ್ವರಿ ಜೊತೆ ಸೇರ್ಕೊಂಡು ನೀನು ಅವರಿಬ್ಬರ ಮಧ್ಯೆ ಪ್ರೀತಿ ಇಲ್ಲ ಅಂತ ನಿಮ್ಮ ಹತ್ರ ಅದೆಷ್ಟು ಸತಿ ಸಾಬೀತ್ ಮಾಡ್ಬೇಕು? ಆದಿತ್ಯ ಅವರಾಗ್ಲಿ ಪಾರ್ವತಿಯವರೇ ಆಗ್ಲಿ, ನೀವು ಧರಣಿ ಕೂತಾದ್ರೂ ಕೂಡ ಅವ್ರ ಪ್ರೀತಿ ಮಾಡ್ತಿಲ್ಲ ಅಂತ ಹೇಳಿದ್ರಲ್ಲ. ಆದ್ರೂ ನೀವು ಅವರಿಬ್ರು ಪ್ರೀತಿ ಮಾಡ್ತಿದ್ದಾರೆ ಅನ್ನೋದನ್ನ ಯಾಕೆ ಸಾಬೀತ್ ಮಾಡಕ್ ಹೊರಡ್ತಿದ್ದೀರಾ? ಯಾಕೆ ತರ ಹಠ ಮಾಡ್ತಿದ್ದೀರಾ? ಗೊತ್ತಾ ಅವರಿಬ್ಬರ ಮಧ್ಯೆ ಅಂತ ಸಂಬಂಧ ಇದೆ ಅಂತ ನಿನಗ್ ಗೊತ್ತಾ? ನನಗ್ ಗೊತ್ತು ಪಾರ್ವತಿ ಆದಿ ಏನು ಅಂತ. ನನಗ್ ಗೊತ್ತು ಅವರಿಬ್ಬರ ಸಂಬಂಧ ಏನು ಅಂತ. ಅದಕ್ಕೋಸ್ಕರನೇ ನಾನು ಇಲ್ಲೇ ಇದ್ದು ಹೋರಾಡ್ತಾ ಇರೋದು. ಇಲ್ಲದೆ ಇದ್ದು ಯಾವತ್ತೇ ಹೊಟ್ಟೋಗ್ಬಿಡ್ತಾ ಇದ್ದೆ. ನೋಡಿ, ನಾನೇ ಅವರಿಬ್ಬರ ಹತ್ರ ಹೋಗಿ ನೀವಿಬ್ರು ಪ್ರೀತಿ ಮಾಡ್ತಿದ್ದೀರಾ ಅಂತ ಕೇಳಿದೀನಿ. ಆಗ್ಲೂ ಅವ್ರು ಇಲ್ಲ ಅಂತಾನೆ ಹೇಳಿರೋದು. ಆದ್ರೆ ನಿಮ್ಗೆ ಅಖಿಲಾಂಡೇಶ್ವರಿನು ನೀನು ಒಂದೇ ರೆಕಾರ್ಡ್ ಪ್ರೇಯರ್ನ ತಿರುಗಿಸಿ ಮಾತಾಡಬೇಡ. ನಾನು ತಗೊಂಡಿರೋ ನಿರ್ಧಾರ, ನನ್ನ ಪ್ರಯತ್ನ ಬರೀ ಪಾರ್ವತಿ ಜೀವನ ಮಾತ್ರ ಚೆನ್ನಾಗಾಗೋದಿಲ್ಲ, ನಿನ್ನ ಜೀವನನೂ ಚೆನ್ನಾಗಾಗುತ್ತೆ, ನಿನ್ನ ಬದುಕು ಚೆನ್ನಾಗಿರುತ್ತೆ. ಈ ಕ್ಷಣ ಯಾವುದೋ ಕಾರಣಕ್ಕೆ, ಯಾವುದೋ ಒತ್ತಡಕ್ಕೆ, ಪರಿಸ್ಥಿತಿಗೋಸ್ಕರ ತಲೆಬಾಗಿ ಅವರಿಬ್ಬರು ಆ ರೀತಿ ನಟಿಸ್ತಾ ಇದ್ದಾರೆ. ನೀನೇನಾದ್ರೂ ಅಖಿಲಾಂಡೇಶ್ವರಿ ಮಾತು ಕೇಳ್ಕೊಂಡು ಆದಿತ್ಯನ ಜೊತೆಯಲ್ಲಿ ನೀನ್ ಮದುವೆ ಮಾಡ್ಕೊಂಡೆ ಅನ್ಕೋ, ಅಪಾಯಕ್ಕೆ ಸಿಗಾಕೊಳ್ತೀಯ. ನಾಳೆ ಅವರಿಬ್ಬರು ಒಂದಾಗ್ಬಿಡ್ತಾರೆ. ಒದ್ದಾಡೋಳು ನೀನು. ತಾಳಿ ಕಟ್ಟಿಸ್ಕೊಂಡ್ಮೇಲೆ ಆದಿತ್ಯನ ಜೊತೆಲಿ ಬದುಕಕ್ಕೂ ಆಗಲ್ಲ, ಬಾಳಕ್ಕೂ ಆಗಲ್ಲ. ನೀನು ನರಳತೀಯ. ನೀನು ಇವತ್ತು ಪಾಣಿಗ್ರಹಣ ಆಯ್ತು, ನಾನೇ ಸಾಕ್ಷಿ. ಅದಕ್ಕೆ ಗೊತ್ತೇನೋ? ಇದನ್ನ ಪರೀಕ್ಷೆ ಅನ್ಕೋಬೇಕು.
ನನ್ನ ಅಸಹಾಯಕತೆ ಅನ್ಕೋಬೇಕು ನನಗೆ ಗೊತ್ತಾಗ್ತಾ ಇಲ್ಲಪ್ಪ. ಯಾಕಪ್ಪ ಆ ದೇವ್ರು ನನ್ನ ಇಷ್ಟ ಆಟ ಆಡಿಸ್ತಾ ಇದ್ದಾನೆ? ಎಲ್ಲೋ ಹುಟ್ಟು ಬೆಳೆದ ಪಾರ್ವತಿ ನಮ್ಮ ಮನೆಗೆ ಬರ್ತಾಳೆ. ನನಗೆ ಗೊತ್ತಿಲ್ದಂಗೆ ನನ್ಗೆ ಅವಳ ಮೇಲೆ ಆಸಕ್ತಿ ಬೆಳೆಯುತ್ತೆ. ಅವಳು ಇಷ್ಟ ಆಗ್ತಾ ಹೋಗ್ತಾಳೆ. ಅದಕ್ಕೆ ಸ್ನೇಹ ಅನ್ನೋ ಹೆಸರು ಕೊಡ್ತೀನಿ. ಅವಳೇ ನನ್ನ ಕಣ್ಣಿನ ಹುಡುಗಿ ಅಂತ ಗೊತ್ತಾಗುತ್ತೆ. ಆಮೇಲೆ ಆ ಸ್ನೇಹ ಪ್ರೀತಿಗೆ ತಿರುಗುತ್ತೆ. ಪಾರ್ವತಿನೂ ನನ್ನ ಹತ್ಯಾಗಿ ಹಚ್ಕೊಳ್ತಾಳೆ. ಆಮೇಲೆ ಅವಳೇ ನೀನ್ ಬೇಡ ಅಂತ ನನ್ನಿಂದ ದೂರ ಹೋಗ್ತಾಳೆ. ಅವಳ ತ್ಯಾಗಕ್ಕೆ ನನ್ನ ಅಮಾಯಕ ಪ್ರೀತಿ ಬಲಿಯಾಗುತ್ತೆ. ಇಷ್ಟ ಇಲ್ಲದೆ ಇದ್ರು ಬೇರೆ ಹುಡುಗಿ ಜೊತೆ ನಿಶ್ಚಿತಾರ್ಥ ಆಗುತ್ತೆ. ಇಷ್ಟೆಲ್ಲ ಆದ್ರೂ ಪಾರ್ವತಿ ಮೇಲಿನ ಪ್ರೀತಿ ನನಗೊಂದು ಸ್ವಲ್ಪನೂ ಕಮ್ಮಿ ಆಗಲ್ಲ. ಇವತ್ ನೋಡಿದ್ರೆ ಪಾಣಿಗ್ರಹಣ ಆಗಿದೆ. ಇದಕ್ಕೆಲ್ಲ ಏನ್ ಅರ್ಥ ಅಪ್ಪ? ಖಂಡಿತ ಅರ್ಥ ಇದೆ ಮಗನೇ. ಸಾಕ್ಷಾತ್ ಶಿವ ಪಾರ್ವತಿ ಮದುವೆ ಆದ ಗಳಿಗೆಯಲ್ಲಿ ನಿನ್ನ ಪಾರ್ವತಿ ಪಾಣಿಗ್ರಹಣ ಆಗಿದೆ. ಅದರ ಅರ್ಥ ಒಂದಲ್ಲ ಒಂದಿನ ನಿಮ್ಮಿಬ್ರು ಮದುವೆ ಶಾಸ್ತ್ರೋಕ್ತವಾಗಿ ನಡೆಯುತ್ತೆ ಅಂತ ಒಂದು ಮುನ್ಸೂಚನೆ ಅಷ್ಟೇ. ಇಲ್ಲ, ನೀವು ಸುಳ್ಳು ಹೇಳ್ತಿದ್ದೀರಾ. ನಾನಿದನ್ನ ನಂಬೋದಿಲ್ಲ. ನಿನ್ನನ್ನು ನಂಬಿಸಿ ಇಲ್ಲಿಂದ ಕಳಿಸ್ಬೇಕಾದ ಅವಶ್ಯಕತೆ ನನಗಿಲ್ಲ. ಅವ್ರಿಗೆ ಪಾಣಿಗ್ರಹಣ ಆಗಿರೋದಕ್ಕೆ ಭಗವಂತನೇ ಸಾಕ್ಷಿ. ಭಗವಂತನೇ ನಡೆಸಿರೋದದು. ಇನ್ನೇನು ಅಖಿಲಾಂಡೇಶ್ವರಿ ಎಲ್ಲರ ಕೈಗೂ ಪ್ರಸಾದ ಕೊಡ್ತಿದ್ದಾಳಲ್ವಾ? ಪಾರ್ವತಿ ಕೈಗೂ ಪ್ರಸಾದ ಕೊಡ್ಬೇಕಲ್ವಾ? ಪ್ರಸಾದ ತಗೊಳಕ್ ಪಾರ್ವತಿ ಕೈ ಒಡ್ಬೇಕಲ್ವಾ? ಆ ಕೈ ಒಡ್ಡುವಾಗ ಆ ಅಂಗೈಯಲ್ಲಿ ಇರ್ತಕ್ಕಂಥ ಶ್ರೀಗಂಧದ ಕಲೆ ನೋಡ್ಲೇಬೇಕಲ್ವಾ? ಹಾಗೆ ಗೊತ್ತಾಗತ್ತಲ್ವಾ? ನನ್ನ ಮಾತಿಗೆ ಗೌರವ ಕೊಟ್ಟು ಈಗಲೂ ಕೂಡ ಮನಸ್ಸು ಬದಲಾಯಿಸಿಕೊಂಡು ಸತ್ಯದ ಕಡೆ ಮುಖ ಮಾಡು. ಪಾರ್ವತಿಗೆ ಸಹಾಯ ಮಾಡು. ಆದಿತ್ಯನ ಮರೆತು ಬಿಡು. ನೀನ್ ಚೆನ್ನಾಗಿರ್ತೀಯ. ಈಗಲೂ ಹೇಳ್ತಾ ಇದ್ದೀನಿ. ಇಲ್ಲ ವೀರಯ್ಯ ದೇವ. ಹಾ, ಪಾರ್ವತಿ ನಿರ್ಧಾರ ಬದಲಾಗುತ್ತೆ ಅಂತ ನನಗೆ ಅನ್ಸಲ್ಲಪ್ಪ. ಅದು ಆಮೇಲೆ ಮಾತು ಕಣಪ್ಪ. ನೋಡು, ರಭಸದಿಂದ ಹರಿತಾ ಇರೋ ನದಿಗೆ ಅಣೆಕಟ್ಟು ಕಟ್ಟಿ ತಡಿಬಹುದು, ಆದರೆ ಪ್ರವಾಹನಲ್ಲ. ಈಗಾಗಲೇ ನಿನ್ನ ಮನಸ್ಸಲ್ಲಿ ಪ್ರೀತಿ ಅನ್ನೋದು ಪ್ರವಾಹ ತರ ಹರಿತಾ ಇದೆ. ಆದರೆ ಪಾರ್ವತಿ ಬಲವಂತವಾಗಿ ಅವಳ ಪ್ರೀತಿಗೆ ಅಣೆಕಟ್ಟು ಕಟ್ಟಿದ್ದಾಳೆ. ಒಂದಲ್ಲ ಒಂದ್ ದಿವಸ ಅವಳ ಭಾವನೆಗಳಿಗೆ ಪ್ರವಾಹದ ಸ್ವರೂಪ ಸಿಕ್ಕಿ ಆ ಅಣೆಕಟ್ಟು ಒಡೆದು ಹೋಗುತ್ತೆ. ನೋಡ್ತಾ ಇರೋ. ಆದ್ರೆ ಯಾವಾಗಪ್ಪ? ನನ್ನ ಯಾಮಿನಿ ಮದುವೆ ಆದ್ಮೇಲೆ ಅವಳ ಭಾವನೆಗಳ ಜಾಗೃತಿ ಆದ್ರೆ ಏನ್ ಪ್ರಯೋಜನ ಹೇಳಿ? ನಿಶ್ಚಿತಾರ್ಥ ದಿನನೇ ಮನ್ಸು ಕಲ್ ಮಾಡ್ಕೊಂಡು ಸುಮ್ಮನೆ ಕೂತೋಳು ಮದುವೆಗಿಂತ ಮುಂಚೆ ಮನ್ಸು ಬದಲು ಮಾಡ್ಕೊಳ್ತಾಳಪ್ಪ. ಆದಿತ್ಯ, ಪ್ರಕೃತಿಯಲ್ಲಿ ಕೆಲವು ಘಟನೆಗಳು ಚಿಟ್ಕೆ ಹೊಡೆಯೋಷ್ಟರಲ್ಲಿ ನಡೆದು ಹೋಗುತ್ತೆ. ಸುನಾಮಿ, ಭೂಕಂಪ, ಪ್ರವಾಹ ಇವೆಲ್ಲ ಚಿಟ್ಕೆ ಹೊಡೆಯೋಷ್ಟರಲ್ಲಿ ನಡೆದಿರೋದು. ಒಂದು ಟ್ರಿಗರಿಂಗ್ ಪಾಯಿಂಟ್ ಬೇಕಷ್ಟೇ. ಆ ದೇವರ ಅನುಗ್ರಹ ಇದ್ರೆ ಅದು ಆದಷ್ಟು ಬೇಗ ಸಿಗುತ್ತೆ. ಪಾರ್ವತಿ ಮನಸ್ಸಲ್ಲಿ ಕಟ್ಟಾಕಿರೋ ಭಾವನೆಗಳು ಪ್ರವಾಹದ ರೂಪದಲ್ಲಿ ಕೊತ್ಕೊಂಡು ಹೋಗೋ ದಿನ ದೂರ ಇಲ್ಲ ಅಂತ ಅನ್ಕೊಳ್ಳೋಣ. ಒಳ್ಳೆತನಕ್ಕೆ, ಪ್ರಾಮಾಣಿಕತೆಗೆ ಆ ದೇವರ ಅನುಗ್ರಹ ಇದ್ದೇ ಇರುತ್ತಪ್ಪ. ನಿನ್ನ ಪ್ರೀತಿನ ಉಳಿಸ್ಕೊಳಕ್ಕೆ ಆ ದೇವರೇ ಒಬ್ಬನ್ನ ಕಳಿಸ್ಕೊಟ್ಟಿದ್ದಾನೆ. ಅದು ನಮ್ಮ ವೀರಯ್ಯ. ವೀರಯ್ಯ ಹಣ ತೊಟ್ಟಿದ್ದಾನೆ ಅಂದ್ರೆ ನಿನ್ನ ಪ್ರೀತಿನ ಉಳಿಸ್ತಾನೆ.
ನೀಡಮ್ಮ. ಬಾ ಪಾರ್ವತಿ. ರಘು, ಎಲ್ಲರ ಕೈಗೂ ಪ್ರಸಾದ ಕೊಟ್ಕೊಂಡ್ ಬಂದೆ, ಆದ್ರೆ ಯಾವ ಹುಡುಗಿ ಕೈಯಲ್ಲೂ ಶ್ರೀಗಂಧ ಇರ್ಲಿಲ್ಲ. ಹಾಗಾದ್ರೆ ನಮ್ಮ ಆದಿ ಪಾಣಿಗ್ರಹಣ ಮಾಡಿರೋ ಹುಡುಗಿ ಯಾರು? ಇನ್ನೆಷ್ಟು ದಿನ ಈ ಕಣ್ಣ ಮುಚ್ಚಲೆ? ಪಾರ್ವತಿ, ನಿನಗನ್ನಿಸ್ತಾ ಇಲ್ಲ ವೀರಯ್ಯ ದೇವನಿಗೆ ನಾನು ತೊಂದರೆ ಕೊಡ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇಲ್ಲ? ಆದಿತ್ಯನ ಜೊತೆ ನಿನ್ನ ಪಾಣಿಗ್ರಹಣ ಆಗಿದ್ದಕ್ಕೆ ಇಬ್ಬರು ಸಾಕ್ಷಿ. ಒಂದು ಆ ಪರಮೇಶ್ವರ, ಇನ್ನೊಂದು ವೀರಯ್ಯ ದೇವ. ಇನ್ನು ನಿನ್ನ ಪ್ರೀತಿನ ಮುಚ್ಚಿಡೋಕೆ ಸಾಧ್ಯನೇ ಇಲ್ಲ. ಏನೇ ಆದರೂ ಇವತ್ತು ಬಯಲಾಗಲೇಬೇಕು. ಇಷ್ಟು ದಿನ ನಮ್ಮ ಆದಿ ಹೆಸರು ಪಾರ್ವತಿ ಜೊತೆ ಸೇರ್ಕೊಳ್ತಾ ಇತ್ತು. ಏನೋ ದೇವ್ರ ದಯದಿಂದ ನಾವು ನೋಡಿರೋ ಹುಡುಗಿ ಯಾಮಿನಿ ಜೊತೆ ನಮ್ಮ ಆದಿಯ ನಿಶ್ಚಿತಾರ್ಥನೂ ನಡೀತು. ಎಲ್ಲ ಸರಿ ಹೋಗ್ತಿದೆ ಅನ್ನೋ ಹೊತ್ತಿಗೆ ಈಗ ಗುರುಗಳು ಬೇರೆ ಇನ್ಯಾವುದೋ ಹುಡುಗಿ ಜೊತೆ ಆದಿಯ ಪಾಣಿಗ್ರಹಣ ನಡೆದಿದೆ ಅಂತ ಹೇಳ್ತಿದ್ದಾರೆ. ಅವರ ದಿವ್ಯ ದೃಷ್ಟಿ ತಪ್ಪಾಗೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾದ್ರೆ ಯಾವ ಹುಡುಗಿ ಜೊತೆ ಅವನ ಪಾಣಿಗ್ರಹಣ ಆಗಿದೆ? ದೇವ್ರೆ, ಗೊತ್ತೋ ಗೊತ್ತಿಲ್ದೇನೋ ಯಜಮಾನ್ರ ಜೊತೆ ನನ್ನ ಪಾಣಿಗ್ರಹಣ ನಡೆದಿದೆ. ಅದು ಆಕಸ್ಮಿಕನೋ ಅಚಾತುರ್ಯನೋ ಗೊತ್ತಿಲ್ಲ, ಆಗ್ಬಾರ್ದಿತ್ತು, ಆಗಿದೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ಅಖಿಲಮ್ಮಂಗೆ ಗೊತ್ತಾಗದಿರೋ ಹಾಗೆ ನೀನೇ ನೋಡ್ಕೋಬೇಕು ತಂದೆ. ಅಖಿಲಮ್ಮ ಯಾರ ಮುಂದೆನೂ ತಲೆ ತಗ್ಗಿಸ್ಬಾರ್ದು. ಇದಕ್ಕೆ ನೀನೇ ಒಂದು ದಾರಿ ತೋರಿಸ್ಬೇಕು.
ಎಲ್ಲ ಹೆಣ್ಮಕ್ಳನ್ನು ಹುಡ್ಕೊಂಡೋಗಿ ಪ್ರಸಾದ ಕೊಡ್ತಿದ್ಯಲ್ಲ ಅಖಿಲಾಂಡೇಶ್ವರಿ. ಒಂದು ಹೆಣ್ಮಗನ ಮರ್ತು ಬಿಟ್ಟಿಯಾ ಅಥವಾ ಕೊಡಬಾರ್ದು ಅಂತಿದ್ಯಾ? ಪಾರ್ವತಿ ಅವಳಿಗೆ ಪ್ರಸಾದ ಕೊಟ್ಟಿಯಾ? ಅಂದ್ರೆ ಏನು ನಿಮ್ಮ ಮಾತಿನ ಅರ್ಥ? ಪಾರ್ವತಿಯ ಪಾಣಿಗ್ರಹಣ ಆದಿತ್ಯನ ಜೊತೆ ಆಗಿದೆ ಅಂತನಾ? ಹೌದು ಹೌದು. ಇಲ್ಲ, ನಾನಿದನ್ನ ನಂಬಲ್ಲ. ನನ್ನ ಮಗನ ಬಾಳನ್ನ ಹಾಳು ಮಾಡಬೇಕು ಅಂತ ನೀವು ಯಾವತ್ತಿಂದನೂ ಹೊಂಚು ಹಾಕ್ತಾ ಇದ್ರಿ. ಇಲ್ಲಿಗೆ ಬಂದು ಅದನ್ನೇ ಮಾಡ್ತಿದ್ದೀರಾ ವೀರಣ್ಣ. ಅದಕ್ಕೆ ಆದಿತ್ಯ ಪಾರ್ವತಿಯ ಪಾಣಿಗ್ರಹಣ ಆಗಿದೆ ಅಂತ ಸುಳ್ಳು ಕತೆ ಕಟ್ಟಿ ಹೇಳ್ತಾ ಇದ್ದೀರಾ. ಹಳ್ಳಿ ಜನಕ್ಕೆ ಕಥೆ ಕಟ್ಟಕ್ಕೂ ಬರೋದಿಲ್ಲ, ಅಭಿನಯ ಮಾಡೋದಕ್ಕೂ ಬರೋದಿಲ್ಲ ಅಖಿಲಾಂಡೇಶ್ವರಿ. ಇಲ್ಲೇನಿರುತ್ತೋ ಅದಿಲ್ಲಿ ಬರುತ್ತೆ, ಇಲ್ಲೇನ್ ಬರುತ್ತೋ ಅದೇ ಇಲ್ಲಿರುತ್ತೆ. ಕಥೆ ಕಟ್ಟೋದ್ರಲ್ಲಿ, ಅಭಿನಯಿಸೋದ್ರಲ್ಲಿ ನಿನ್ನನ್ನು ಮೀರಿಸೋರು ಯಾರಿದ್ದಾರೆ? ಎಲ್ಲ ಗೊತ್ತಿದ್ದು ಗೊತ್ತಿಲ್ಲದೆ ಇರೋ ತರ ನವರಂಗಿ ನಾಟಕ ಆಡ್ತಾ ಇದೆಯಲ್ಲ ನೀನು ಅಭಿನೇತ್ರಿ. ನೀನು ಸಾಕು ನಿಲ್ಸಿ ವೀರಣ್ಣ. ಆದಿ ಪಾರ್ವತಿ ಪಾಣಿಗ್ರಹಣ ನಡೆದಿದೆ ಅನ್ನೋದಕ್ಕೆ ಏನ್ ಸಾಕ್ಷಿ ಇದೆ? ಪಾರ್ವತಿಯ ಕೈಯೇ ಸಾಕ್ಷಿ. ಪ್ರಸಾದ ತಗೋ. ತಗೋ.